ನಾಯಕರಿಂದ ಹಾಗೆ ನಟರಿಂದ ಎಲ್ಲರೂ ಇದನ್ನ ಕೇಳಿ ಸಂಕೋಚದ ಮುದ್ದೆ ತರ ಕಾಣಿಸ್ತಿದ್ದಾರೆ. ಯಾಕೋ ಮಾತೇ ಆಡ್ತಾ ಇಲ್ಲ, ಯಾವಾಗ್ಲೂ ಬಾಯಿ ಬಿಟ್ರೆ ಪಟಪಟ ಅಂತ ಮಾತಾಡುವಂತ ಓಂ ಪ್ರಕಾಶ್ ರಾವ್ ಅವರು. ನಾನು ಚಿರು ಒಂದು 2 ಮಿನಿಟ್ಸ್ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತೀವಿ, ಅವ್ರು ಮಾತಾಡ್ತಾರೆ. ಎಸ್, ಈಗ ನಿಮ್ಮ ವರ್ಷನು ಎಸ್ ಸರ್, ಚಂದ್ರಲೇಖಾ ಬಗ್ಗೆ ಏನು ಜನಕ್ಕೆ ಯಾವ ಥರದ ಒಂದು ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆಫ್ಟರ್ AK-47 ಆದಮೇಲೆ ಈ ಥರ ಒಂದು ಸಿನಿಮಾ ಮಾಡಿ ಅಂತ ತುಂಬ ಪ್ರೊಡ್ಯೂಸರ್ಸ್ಗೆ ನಾನು ಹೇಳಿದೆ. ಕೆಲವ್ರಿಗೆ ಯಾರೂ ಒಪ್ಪಲಿಲ್ಲ ಈ ಥರ ಒಂದು ಫಿಲ್ಮ್ ಮಾಡಲಿಕ್ಕೆ. ನಾನು ಇದನ್ನು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ವಾಟ್ ಡಿಡ್ ಲಾಸ್ಟ್ ಸಮ್ಮರ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಪಿಕ್ಚರ್ ಬಂದಿತ್ತು. ಈ ಸಿನಿಮಾ ಥರ ಮಾಡೋಣ, DTSನ ಇಟ್ಕೊಂಡು ಪಿಕ್ಚರ್ ಮಾಡೋಣ ಅಂತ. ಅಷ್ಟು ಯಾರು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ನನಗೆ ಆಫ್ಟರ್ ಲಾಂಗ್ ಟೈಮ್ ನನಗೆ ಈ ಒಂದು ಪಿಕ್ಚರಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಆಮೇಲೆ ಚಿರಂಜೀವಿ ಸರ್ಜಾರ್ ಆ ಪಿಕ್ಚರ್ ನೋಡ್ಬಿಟ್ಟು ಆ ಪಿಕ್ಚರಲ್ಲಿ ಅಂಡರ್ಪ್ಲೇ ಮಾಡಬೇಕು. ಆ್ಯಕ್ಚುಲಿ ಹೀರೋಯಿಸಮ್ಗಿಂತ ಅದು ಮಾಡೋದು ಹೀರೋಗಳು ತುಂಬ ಕಷ್ಟ. ಕೆಲವು ಹೀರೋಗಳಲ್ಲಿ ತುಂಬಾ ಕಷ್ಟ ಆ ಥರ ಇಳಿದು ಮಾಡೋವಂಥದ್ದು. ಅದರಲ್ಲಿ ಇವರು ತುಂಬ ಎಕ್ಸ್ಟ್ರಾರ್ಡನರಿ ವರ್ಕ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯಿತು. ಅದೇ ರೀತಿ ಲಾಸ್ಟಲ್ಲಿ ಒಂದು 2 ರೀಲ್ಸ್ ಹೀರೋಯಿಸಮಾಗಿ ಏನು ಮಾಡಬೇಕು, ಅದನ್ನು ಗುಡ್ ಪರ್ಫಾರ್ಮರ್ ಆ್ಯಂಡ್ ಗುಡ್ ಡೆಡಿಕೇಟೆಡ್ ವರ್ಕರ್, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಆಮೇಲೆ ಇನ್ನೊಂದು ಪಾತ್ರಕ್ಕೆ ಒಬ್ಬರು ಬೇಕಿತ್ತು, ಫ್ರೆಂಡ್ ಕ್ಯಾರೆಕ್ಟ್ರಿಗೆ, ಯಾರನ್ನ ಹಾಕೋಣ ಅಂತೇಳ್ಬಿಟ್ಟು ತುಂಬ ಇದು ಮಾಡಿದ್ವಿ, ಅವರು ಇವರು ಅಂತೇಳಿ. ಕೊನೆಗೆ ನಮ್ಮ ಸೋಮರಾಜ್ ಅವ್ರು ಹೇಳಿದ್ರು, ನಾಗಶೇಖರ್ ಅವ್ರು ತುಂಬ ಚೆನ್ನಾಗಿರುತ್ತೆ ಆ ಕ್ಯಾರೆಕ್ಟರ್ಗೆ ಅಂತೇಳಿ. ನಾನು ಹೌದಲ್ವಾ, ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡಿದ್ದು. ನಾನು 2-3 ಸೀನ್ ನೋಡಿದ್ದೆ. ಆಮೇಲೆ ಪಟಪಟ ಅಂತ ಮಾತಾಡ್ತಾರೆ, ಪಾದರಿಸ್ತಾರೆ. ನಮ್ಮ ಹಿಂದೆ ಸುಂದರಕೃಷ್ಣ ಅರಸೋರಿದ್ದರು, ಅವ್ರು ಹಾಗೇನೆ ಏನೇ ಪದ ಕೊಡಿ, ಏನೇ ಲ್ಯಾಂಗ್ವೇಜ್ ಕೊಡಿ, ಕ್ಲೀನೇ ಸ್ಪಷ್ಟವಾಗಿ ಹೇಳೋವಂಥ ನಟ ಅವರು. ಇವ್ರು 4 ಕಡೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದ್ವಿ. ಅವರು ಸೆಟ್ಟಿಗೆ ಬಂದ ಮೇಲೆ ಆಮೇಲೆ ಸಾಧು ಕೋಕಿಲ ಅವರು ಫುಲ್ ಫ್ರೆಡ್ಜ್ ಕಾಮಿಡಿ ಪಿಕ್ಚರ್, ಓಪನಿಂಗ್ ಟು ಎಂಡಿಂಗ್ ಫಸ್ಟ್ ಟೈಮ್ ಮಾಡಿರೋದು ಅವರು. ಓಕೆ, ಅವಳು ಹೀರೋಯಿನ್ ಆಗಿರ್ಬೋದು ಸಾನ್ವಿ. ಆಕೆ ಓಪನಿಂಗಲ್ಲಿ ಬರ್ತಾ ಸ್ವಲ್ಪ ಅವ್ರಿಗೆ ಭಯ ಆಯಿತು, ಯಾವ ಥರ ಲ್ಯಾಂಗ್ವೇಜು ಅದು ಇದು ಹಂಗೆ ಹಿಂಗೆ ಅಂತ. ಅವ್ರಿಗೆ ಮಾಡ್ತಾ ಒಂದು 2 ಡೇಸಲ್ಲಿ ಎಲ್ಲರೂ ಆರ್ಟಿಸ್ಟ್ಗಳು ನಮ್ಮ ಲ್ಯಾಂಗ್ವೇಜ್ ಎಲ್ಲ ತುಂಬ ಇಷ್ಟ ಆಗಿ ಅವರು ತುಂಬ ಎಲ್ಲ ಕಲಾವಿದರು 4 ಜನನೇ ಹೀರೋ ಪಿಕ್ಚರ್ಗೆ. ಇವ್ರು 4 ಜನ ಆರ್ಟಿಸ್ಟ್ಗಳು ಅಷ್ಟೇ ಎಕ್ಸ್ಟ್ರಾರ್ಡನರಿ ವರ್ಕ್ ಮಾಡಿದ್ರು. ನನಗಂತೂ ತುಂಬಾ ಕೋಪ್ರೇಟ್ ಮಾಡಿ ಕೆಲಸ ಮಾಡಿ ನನಗೆ ಈಸಿ ಆಗೋ ಥರ ಮಾಡಿಕೊಟ್ರು. ಅಲ್ಲ ಚಿರು, ನಿಮ್ಗೆ ಯಾಕೆ ಇಷ್ಟ ಆಯಿತು ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮ್ಗೆ ತುಂಬ ಇಷ್ಟ ಆಯಿತು ಅನ್ನೋದಂತೂ ಗೊತ್ತಾಗುತ್ತೆ. ಯಾಕಂದರೆ ನೆಕ್ಸ್ಟ್ ಸಿನಿಮಾ ಅವ್ರ ಜೊತೆಗೆ ಮಾಡ್ತಾ ಇದ್ದೀರಾ. ಇಲ್ಲ ಮೇಡಮ್, ನಾನು ಅಷ್ಟು ಬೆಲ್ಲ ಬರೋಲ್ಲ ನನಗೆ. ನಾನು ಏನು ಎದುರುಗಡೆ ಹೇಳ್ಬಿಡ್ತೀನಿ. ಚಿರಂಜೀವಿ ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ನಾನು ಅವ್ರ ಎದುರುಗಡೆ ಹೇಳ್ತಿದ್ದೆ. ಯಾಕೆಂದರೆ ನಮ್ಮ ಕನ್ನಡ ನಟ, ಅವ್ರನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ, ಬೆಳೆಸೋದು ನಮ್ಮ ಕರ್ತವ್ಯ. ತಪ್ಪಿದ್ರೆ ಹೇಳಲೇಬೇಕು. ನನಗೆ ಈ ಪಿಕ್ಚರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು, ಏನಪ್ಪ ಈ ಮನುಷ್ಯನ ಬೇರೆ ಯಾರು ನಿರ್ದೇಶಕರು ಯೂಸ್ ಮಾಡ್ಕೊಳ್ಳಿಲ್ವಾ ಅಂತ ಅನ್ನಿಸ್ತು ನಂಗೆ, ದೇವರಾಣೆಗೂ. ಯಾಕೆಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮನುಷ್ಯ. ನಾನು ಹೇಳೋದಕ್ಕಿಂತ ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಓಕೆ, ನಂಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ಜನ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ. ನಾನು ಆ ಥರ ಯಾರಿಗೂ ಹೇಳೋದ ಮೇಡಮ್, ಹೊಗಳಲ್ಲ, ಸುಮ್ಮನೆ ಇಲ್ಲ. IR 2ನಲ್ಲಿ ಇದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರದ್ದು ಅಷ್ಟೇ. ಬಟ್ ಇದರಲ್ಲಿ ನಿಜವೂ ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ಲಾಸ್ಟ್ 2 ರೀಲ್ಸ್ ಅಂತೂ ಒಬ್ಬ ಹೀರೋ ಏನು ಮಾಡಬೇಕು ಆ ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟಿದ್ದಾರೆ. ನಂಗೆ ನಿಜವೂ ಖುಷಿ ಆಯಿತು. ಆ್ಯಕ್ಚುಲಿ ಕನ್ನಡದಲ್ಲಿ ಒಂದು ಟೈಮಲ್ಲಿ ಬಂತಲ್ಲ ಫಿಲ್ಮ್ ಆಗಲಿ ಆ ಥರದ ಸಿನಿಮಾಗಳು, ಅಂದರೆ ಹಾರರ್ ಸಿನಿಮಾಗಳಿಗೆ ತುಂಬ ಎಕ್ಸ್ಪೆಕ್ಟ್ ಅಂತೂ ಮಾಡ್ತಾರೆ ಜನ, ಆ ಥರದೊಂದು ಭಯ ಹುಟ್ಟಿಸೋಂಥ ಸಿನಿಮಾಗಳು ಬರಬೇಕು ಕನ್ನಡದಲ್ಲಿ ಅಂತ. ಬಟ್ ಇಲ್ಲಿವರೆಗೂ ಅಷ್ಟೊಂದು ಇದರಲ್ಲಿ ಬಂದಿಲ್ಲ. ರೀಸೆಂಟಾಗಿ 6 - 5 = 2 ಬಿಟ್ಟರೆ ಅಂಥ ಒಂದು ಇದರಲ್ಲಿ ಯಾವುದು ಬರಲಿಲ್ಲ ಅನಿಸುತ್ತೆ. ಆ ಒಂದು ಇದನ್ನು ಡೆಫಿನೆಟಾಗಿ ಇದು ಫುಲ್ಫಿಲ್ ಮಾಡುತ್ತಾ ಅಂತ ಚಂದ್ರಲೇಖಾ? ಖಂಡಿತ 100% ನಿಮಗೆ ಒಂದು ಬಂಗಾರದ ಜಿಂಕೆಯಿಂದ ಹಿಡಿದು, ಒಂದು ಜನ್ಮದ ಅನುಬಂಧದಿಂದ ಹಿಡಿದು, ಒಂದು ಇಶ್ಯಿಂದ ಹಿಡಿದು ಈ ಥರದ ಪ್ಯಾಟ್ರನ್ನ ಎಷ್ಟು ಸಿನಿಮಾಗಳು ಬಂದಿದೆ, ಅದರ ಹತ್ತಿರಕ್ಕೆ ಇರುವಂಥ ಸಿನಿಮಾ ನಮ್ಮದು ಚಂದ್ರಲೇಖಾ. ಬಹಳ ಅದ್ಭುತವಾಗಿದೆ. ನಾವು ಹಿಂಗೆ ಹೇಳೋದಲ್ಲ, ನಮ್ಗೆ ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟ್ರಾಗಿ ನಾನು ನೋಡಿದ್ದೀನಿ. ಆಮೇಲೆ ಸಾಧು ಕೋಕಿಲ ಅವ್ರು ನೋಡಿದ್ದಾರೆ. ನಾವೆಲ್ಲ ಕೆಲಸ ಮುಗಿದ ಮೇಲೆ ಕೂತ್ಕೊಂಡು ನೋಡಿದಾಗ ನಿಜಕ್ಕೂ ಈ ಸಿನಿಮಾ ಹಿಟ್ಟಾಗುತ್ತೆ ಅಂತ ಮನಸ್ಸಿಗೆ ಅನ್ಸುತ್ತಲ್ಲ, ಅದು ನಮ್ಮ 6th ಸೆನ್ಸ್ ಹೇಳುತ್ತಲ್ಲ, ಅದು ಭಾಳ ಕಷ್ಟ. ನಮ್ಮ ಸಿನಿಮಾಗಳನ್ನ 500 ಸಾರಿ ನೋಡಿಕೊಂಡು ಸಂಜೀವ್ ಗೀತ ಆಗ್ಬೋದು, ಮೈನ ಏನೋ ಬೇಕಲ್ಲ, ಇನ್ನೂ ಏನೋ ಬೇಕಲ್ಲ, ಇಲ್ಲಿ ಅದನ್ನು ತಗೋ, ಅಲ್ಲಿ ಇದನ್ನು ತಗೋ, ಹಿಂಗೆಲ್ಲ ಫರ್ಕಸ್ ಮಾಡ್ತಾನೆ ಇರ್ತೀವಿ. ಬಟ್ ಈ ಸಿನಿಮಾ ನೋಡಿದಾಗ ಒಂದು ಫುಲ್ ನಿಂತಲ್ಲಿ ಪರ್ಫೆಕ್ಟ್. ಒಟ್ಟಿನಲ್ಲಿ ಇವತ್ತಂತೂ ನಾವು ತುಂಬಾ ಸಂಕ್ರಾಂತಿಯ ಒಂದು ಫುಲ್ ಇದನ್ನು ಹಬ್ಬದ ವಾತಾವರಣನೇ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಕಂಠೀರವ ಸ್ಟುಡಿಯೋದಲ್ಲಿ. ಆ್ಯಕ್ಚುಲಿ ಸೊ ಇಷ್ಟೆಲ್ಲ ಚೆನ್ನಾಗಿಲ್ಲ ಅನ್ನೋ ಸೆಲೆಬ್ರೇಷನ್ನ ಇದು ಮಾಡಿದ್ದೀವಿ. ಅದೇ ಒಂದು ಸೆಲೆಬ್ರೇಷನ್ ಮೂಡ್ ಸಿನಿಮಾದಲ್ಲಿ ಇರುತ್ತೆ ಅನ್ಸುತ್ತಾ ಚಿರು? ಖಂಡಿತವಾಗ್ಲೂ. ಅಂದರೆ ಇವಾಗ ಒಂದು ಆಡಿಯನ್ ಒಂದು ಥಿಯೇಟ್ರ್ ಒಳಗಡೆ ಬಂದಾಗ ಇದೆಲ್ಲ ಇರಬೇಕಪ್ಪ, ಒಂದು ಫಿಲಮ್ ನೋಡ್ಬೇಕಾದ್ರೆ ನಂಗೆ ಇಂಥ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಫೈಟ್ ಇರಬೇಕು, ಒಳ್ಳೆ ಹಾಡುಗಳು, ಒಳ್ಳೊಳ್ಳೆ ಸೀನ್ಸ್, ಕಾಮಿಡಿ ಸೀನ್ಸ್ ಎಲ್ಲ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ತಾರೆ ಒಂದು ಆಡಿಯನ್. ಸೊ ಈ ಫಿಲಮ್ ಒಳಗಡೆ ಬಂದಾಗ 100% ಫುಲ್ ಸ್ಯಾಟಿಸ್ಫೈಡು, ಪೈಸಾ ವಸೂಲ್. ಆ್ಯಂಡ್ ಕೊನೆಗೆ ಬರಬೇಕಾದ್ರೆ 2 ವಿಷಯ ಅಂತೂ ತಲೆಯಲ್ಲಿ ಇಟ್ಕೋ. ಒಂದು ಹೊಟ್ಟೆ ತುಂಬ ನಕ್ಕಿರೋದು, ಇನ್ನೊಂದು ಒಂದು ಒಳ್ಳೆ ಫಿಲಮ್ ನೋಡಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ 100% ಇದ್ದೇ ಇರುತ್ತೆ ಈ ಫಿಲಮ್. ಓಕೆ ಸರ್, ಸಂಕ್ರಾಂತಿ ಹಬ್ಬನ ಯೂಶ್ವಲಿ ಓಂ ಪ್ರಕಾಶ್ ರಾವ್ ಅವ್ರಿಗೆ ತುಂಬ ಇಷ್ಟ ಆಗುವಂಥ ಹಬ್ಬಗಳು ಇದೆಯಾ? ನಿಜವಾಗ್ಲೂ ಹಬ್ಬನ ನೀವು ಎಂಜಾಯ್ ಮಾಡ್ತೀರಾ? ಗೊತ್ತಿಲ್ಲ ನನಗೆ. ಇಲ್ಲ ಅಲ್ವಾ? ಇಲ್ಲ.
ಹಬ್ಬದ ದಿವಸನೂ ಕೆಲಸ ಮಾಡ್ತೀರಾ? ಓಕೆ. ಇದೇ ಕಾರಣ ನೋಡಿ, ನಾವೆಲ್ಲ ಮನೇಲಿ ಕೂತಿರೋರನ್ನ ಕರ್ಕೊಬಂದು ಇವತ್ತು ಹಬ್ಬ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಇದೇ ಉದಾಹರಣೆ ಅದಕ್ಕೆ. ಓಕೆ. ಸಂಕ್ರಾಂತಿ